ಹಲೋ ಎವ್ರಿವನ್, ಹೇಗಿದ್ದೀರಾ? ಓಕೆ, ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಮಗೆ ಕ್ವಶನ್ಸ್ ತೋರಿಸಿದಲ್ಲ, ಇಂಪಾರ್ಟೆಂಟ್ ಕ್ವಶನ್ಸ್ ಹೇಗಿರುತ್ತೆ, ಯಾವ ಥರ ನಾವು ಪ್ರಿಪೇರ್ ಮಾಡ್ತೀವಿ, ಯಾವ ಥರ ರಿಸರ್ಚ್ ಮಾಡಿದ್ದೀವಿ, ಕ್ವಶನ್ಸ್ ಪ್ರಿಪೇರ್ ಮಾಡಿದ್ದೀವಿ ಅಂತ. ಓಕೆ, ನಿಮಗೆಲ್ಲ ಕನ್ಫ್ಯೂಷನ್ ಹೇಗಿರುತ್ತೆ, ಇವರು ಆನ್ಸರ್ ಹೇಗೆ ಕೊಡ್ತಿದ್ದಾರೆ, ಆನ್ಸರು ಕ್ವಶನ್ಸ್ ಎಲ್ಲ ಈ ಥರ ಲಾಂಗ್ ಆಗಿದೆ, ಆನ್ಸರ್ ಹೇಗಿದೆ, ಆನ್ಸರ್ ಕೂಡ ಲಾಂಗ್ ಆಗಿದೆ, ಶಾರ್ಟ್ ಆಗಿದೆ, 1 page ಕೂಡ ಇದೆ. ವಿ ಹ್ಯಾವ್ ಪ್ರಿಪೇರ್ಡ್ ಡಿಫರೆಂಟ್ ವೇ ಫಾರ್ ಕನ್ನಡ ಮೀಡಿಯಂ ಅಂಡ್ ಇಂಗ್ಲಿಷ್ ಮೀಡಿಯಂ ಆಲ್ಸೋ. ಸಪ್ರೇಟ್ ನೋಟ್ಸ್ ಇಸ್ ದೇರ್ ವಿತ್ ಅಸ್. ಓಕೆ, ನಿಮ್ಮ ಸೀನಿಯರ್ಸ್ಗೆ ತೋರಿಸಿ ಒಂದ್ಸಲ ಹೇಗಿದೆ, ಈ ಥರ ಎಲ್ಲ ಇದೆಯಲ್ಲ, ನಿಮ್ಮ ಹತ್ರ ಇದೆಯಾ ಈ ಥರ ನೋಟ್ಸ್ ಅಂತ. ಓನ್ಲಿ ವಿ ಆರ್ ದ IQ Code Academy, we are only having this. We are prepared, we did a lot of research with our whole team, and then only we prepared all this material. Okay, ನಿಮಗೆ I will show you the material, I will show you the answer. ಇದು ಕ್ವಶನ್ ಇದೆಲ್ಲ, ಈ ಕ್ವಶನ್ ನಿಮ್ಗೆ ಆನ್ಸರ್ ಬೇಕಲ್ಲ, ಯಾವ ಥರ ಈ ಥರ ಎಲ್ಲ ಕ್ವಶನ್ಸ್ ಇದ್ರೂ ಆನ್ಸರ್ಸ್ ಹೇಗಿರುತ್ತೆ ನನಗೆ ಕ್ಯೂರಿಯಾಸಿಟಿ ಇರೋದಲ್ಲ, ನಾನು ತೋರಿಸ್ತೀನಿ ನಿಮಗೆ. ಓಕೆ, so this is for English medium. Okay, this for English medium we have prepared the same questions. Earlier I showed you, right, the question for same question this is the answer. You can see this is the answer we have prepared, same question. Okay, ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು, ಮುಖ್ಯ ಲಕ್ಷಣ, ಲೈಕ್ ದೇ ವಿಲ್ ಆಸ್ಕ್ ಡಿಫರೆಂಟ್ ವೇ. ಭಾರತ ಸಂವಿಧಾನ ಸಂಯುಕ್ತ ಸಂವಿಧಾನವೆಂದು ಕರೆಯಬಹುದೇ? ಭಾರತ ಸಂವಿಧಾನದ ಸಂಯುಕ್ತ ಲಕ್ಷಣಗಳನ್ನು ವಿಮರ್ಶಾತ್ಮಕವಾಗಿ ವಿವರಿಸಿ. ಭಾರತ ಸಂವಿಧಾನವು ಸಂಯುಕ್ತ ಲಕ್ಷಣಗಳಿಗಿಂತ ಕೇಂದ್ರೀಕೃತ ಲಕ್ಷಣಗಳೇ ಜಾಸ್ತಿ. ಅದು ಸಂಯುಕ್ತವೂ ಅಲ್ಲ, ಕೇಂದ್ರೀಕೃತವೂ ಅಲ್ಲ. ಇದು ಅದು ಅರೆ ಒಕ್ಕೂಟ. ಇದನ್ನೆಲ್ಲ ಡೀಟೇಲ್ ಆಗಿ ನೀವು ಸೆಕೆಂಡ್ ಸೆಮ್ ಅಲ್ಲಿ ಓದ್ತೀರಾ. ಎಕ್ಸಾಮ್ ಎಕ್ಸ್ಪ್ಲೇನ್ ದ ಸೈಲೆಂಟ್ ಫೀಚರ್ಸ್ ಅಂಡ್ ಯೂನಿಕ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಕ್ಯಾನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಿ ಲೇಬಲ್ಡ್ ಆಸ್ ಎ ಫೆಡರಲ್ ಕಾನ್ಸ್ಟಿಟ್ಯೂಷನ್? ಕ್ರಿಟಿಕಲಿ ಎಕ್ಸಾಮಿನ್ ದ ಫೆಡರಲ್ characteristics of Indian constitution and comment on whether it is more unitary than the federal in character. If it is neither federal nor unitary but quasi-federal. Okay, ಅರೆ ಸಂಯುಕ್ತ. ಈ ಥರ ಎಲ್ಲ ಕ್ವಶನ್ಸ್ ಇಂಗ್ಲೀಷು ಕನ್ನಡ ಎರಡರಲ್ಲೂ ನಾವು ಪ್ರಿಂಟ್ ಮಾಡ್ತೀವಿ. ದೆನ್ ನೋಟ್ಸ್ ಕೊಟ್ಟಿರ್ತೀವಿ, ನಿಮಗೆ ಆನ್ಸರ್ಸ್ ಕೂಡ ಇದೆ, ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಇಂಟ್ರೊಡಕ್ಷನ್ ಫಸ್ಟ್ ಹೇಗೆ ಬರೀಬೇಕು, ಇಂಟ್ರೊಡಕ್ಷನ್ ಬರೀಬೇಕು. ದೆನ್ ಸೈಲೆಂಟ್ ಫೀಚರ್ಸ್ ಬರೀಬೇಕಲ್ವಾ, ಸೈಲೆಂಟ್ ಫೀಚರ್ಸ್ ಎಲ್ಲದಕ್ಕೂ. ನಮ್ಮ ಕನ್ನಡ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ ಕನ್ನಡವನ್ನು ಕೆಲವು ವರ್ಡ್ಸ್ ಕನ್ನಡದಲ್ಲೂ ಬೇಕಾಗುತ್ತೆ. ಸೊ ಐ ಆಮ್ ಗಿವನ್ ದಟ್ ಆಲ್ಸೋ. ಫಾರ್ ಇಂಪಾರ್ಟೆಂಟ್ ವರ್ಡ್ಸ್ I have also bolded words for you to understand. ರಿಟ್ ಅಂದ್ರೆ ಏನು, ಎಲ್ಲ ಫುಲ್ ಎಕ್ಸ್ಪ್ಲನೇಷನ್, ಎಷ್ಟು ಎಲ್ಲ ಪ್ರತಿಯೊಂದು ಎಕ್ಸ್ಪ್ಲನೇಷನ್ ಇದೆ. ಎಕ್ಸ್ಪ್ಲನೇಷನ್, ಕೇಸ್ ಲಾ ಹೇಗಿದೆ, ಕ್ರಿಟಿಕಲಿ ಅನಾಲಿಸಿಸ್ ಮಾಡಿ ಅಂದ್ರೆ ಹೆಂಗಿರ್ತೀರಾ, ಇಸ್ ಇಟ್ ಎ ಕ್ವಸಿ ಫೆಡರಲ್ ಅಂದ್ರೆ ಹೇಗಿರುತ್ತೆ, ಅದಕ್ಕೂ ಆನ್ಸರ್ ಇದೆ. ಸ್ಪೂನ್ ಫೀಡ್ ಮಾಡಿದ್ದೀವಿ, ಲಿಟ್ರಲಿ ಸ್ಪೂನ್ ಫೀಡ್ ಮಾಡಿದ್ದೀವಿ. ನೀವು ಜಸ್ಟ್ ನಿಮ್ಗೆ ಇದೆಲ್ಲ ಆ್ಯಕ್ಚುಲಿ ತುಂಬ ಲಾಂಗ್ ಆನ್ಸರ್ ಬರೀತೀನಿ ಸರ್, ನನಗೆ ತುಂಬ ಜಾಸ್ತಿ ಮಾರ್ಕ್ಸ್ ಬೇಕು ಅನ್ನೋರಿಗೆ ಈ ಥರ ನೋಟ್ಸು. ಇಲ್ಲಿ ಬೊಂಬಾಯಿ ಕೇಸ್ ಲಾ ಎಲ್ಲ ಇದೆ. ಕೇಸ್ ಲಾ ಏನು ಹೇಳ್ತು, ಅದು ಸಮ್ಮರಿ ಏನು ಹೇಳ್ತು, ಜಡ್ಜ್ಮೆಂಟು, ಜಸ್ಟಿಫಿಕೇಶನು, ಅದೇನಕ್ಕೂ ಕೊಟ್ಟಿದ್ದಾರೆ ಆರ್ಟಿಕಲ್ 3 ಪ್ರಕಾರ. ದೆನ್ ಬೊಂಬಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅದೇನು ಹೇಳ್ತು, ಮತ್ತೆ ಕನ್ಕ್ಲೂಷನ್ ಏನು ಬರೀಬೇಕು, A to Z ಎಲ್ಲ ಇದೆ ನೋಡಿ. ಆಮೇಲೆ ಇದರಲ್ಲಿ ಏನು ಸೆಕ್ಷನ್ ಆರ್ಟಿಕಲ್ ಬರೀಬೇಕು ಈ ಕ್ವಶನ್ಸ್ಗೆ, ಅದನ್ನು ಕೂಡ ಕೊಟ್ಟು. ದೆನ್ ಯೂನಿಟ್ ಸೆಕೆಂಡ್ ಕ್ವಶನ್ ಬಂದರೆ ಹೇಗೆ ಬರೀಬೇಕು, ಇಂಟ್ರೊಡಕ್ಷನ್ ಹೆಂಗೆ ಬರೆಯೋದು, ಮತ್ತೆ ಅದು ಯಾವ ಥರ ಸ್ಟಾರ್ಟ್ ಮಾಡಬೇಕು, ಎಲ್ಲಿಂದ ಶುರು ಮಾಡಬೇಕು, ಅದೇನೇನು ಕ್ವಶನ್ ಏನು ಕೇಳಿದ್ದಾರೆ ಆ್ಯಕ್ಚುಲಿ, ಅದಕ್ಕೆ ಏನು ಆನ್ಸರ್ ಬರೀಬೇಕು, ಈ ಥರ ಕ್ವಶನ್ ಕೇಳಿ ಈ ಥರ ಈ ತರ ಕ್ವಶನ್ ಈ ತರ ಬರೀಬೇಕು, ಯಾವ ತರ ಕ್ವಶನ್ ಯಾವ ತರ ಬರೀಬೇಕು. ಕೇಸ್ ಲಾಗಳು ಫುಲ್ ಕೇಸ್ ಲಾ ಎಲ್ಲ ಅನಲೈಸ್ ಮಾಡಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟಿದ್ವಿ. ಪ್ರಸ್ತಾವನೆ ಅಂದ್ರೆ ಹೇಗಿರುತ್ತೆ, ಏನು A to Z ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ. ಇದನ್ನ ಪ್ರೇಂಬಲ್ ಅಮೆಂಡ್ ಮಾಡೋಕ್ಕಾಗುತ್ತಾ, ಆಗಲ್ವೋ, ಅದಕ್ಕೂ ಜಸ್ಟಿಫಿಕೇಶನ್, ಅಬ್ಜೆಕ್ಟಿವ್ಸ್ ಏನು, ಎಲ್ಲ ಫುಲ್ A to Z ಪ್ರತಿ ಕ್ವಶನ್ಗೂ A to Z ಆನ್ಸರ್ಸ್ ಕೊಟ್ಟಿದ್ದೀವಿ. ಕನ್ಕ್ಲೂಷನ್ ಇದೆ. ಮತ್ತೆ ಆ ಕ್ವಶನ್ಸ್ಗೆ ಏನೇನು ಕೇಸ್ ಲಾನ ಬರೀಬೇಕು ನೀವು, ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ವಿ. ಏನು ಮಿಸ್ ಮಾಡಿಲ್ಲ, ಎಲ್ಲಾನು ಬರೆದಿದ್ವಿ. ಒಂದು ಕ್ವಶನ್ಸ್ ಕೊಟ್ಟು ಇದೆ ಅಂತಂದ್ರೆ ಅದಕ್ಕೆ ಏನು ಆನ್ಸರ್ ಬೇಕು ಎಲ್ಲ ಬರೆದಿದ್ವಿ. ಇಂಟ್ರೊಡಕ್ಷನ್ ಇಂದ ಹಿಡಿದು ಕನ್ಕ್ಲೂಷನ್ ಹಿಡಿದು ಏನೇನು ಸೆಕ್ಷನ್ ಬರೀಬೇಕು, ಏನೇನು ಕೇಸ್ ಬರೀಬೇಕು, A to Z ಎಲ್ಲ ಇದೆ. ಓಕೆ, ದಿಸ್ ಈಸ್ ಫಾರ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್. ಎಲ್ಲ ಯೂನಿಟ್ಸ್ಗೂ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ನಾವು ಪ್ರಿಪೇರ್ ಮಾಡಿದ್ವಿ. ಯೂನಿಟ್ 5 ತೋರಿಸ್ತೀವಿ. ಇದು ಯೂನಿಟ್ 5 ಇದು. ಸೊ ಇಂಗ್ಲೀಷಲ್ಲಿ ಬರೀತೀರಾ, ಬಟ್ ಒಂದೊಂದಕ್ಕೆ ಕನ್ನಡ ಮೀನಿಂಗ್ಸ್ ಬೇಕಾಗುತ್ತಲ್ವಾ. ಸೊ ರಾಜನೀತಿಯ ನಿರ್ದೇಶನ ತತ್ವಗಳು ಕನ್ನಡದಲ್ಲೂ ಬರ್ತಿದ್ದೀವಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, DPSP ಅಂತ ಕರೀತಾರೆ, ಅದು ಇದೆ, ಎಲ್ಲ ಇದೆ. ಎಲ್ಲ ಸೇಮ್ದು ಇದೆ ಇದೇ ಥರ. ಜಸ್ಟ್ ನಾನು ನಿಮಗೆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಅಷ್ಟೇ. ದೆನ್ ಕೋರ್ ಕಾನ್ಸೆಪ್ಟ್, ಇಂಪಾರ್ಟೆಂಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್, ಸೈಲೆಂಟ್ ಫೀಚರ್ಸ್ ಏನು, ಕ್ಲಾಸಿಫಿಕ್ ಡೈರೆಕ್ಟ್ ಪ್ರಿನ್ಸಿಪಲ್, ಸ್ಟೇಟ್ ಪಾಲಿಸಿ ಎಲ್ಲ ಇದೆ. A to Z ಎಲ್ಲ ಇದೆ ನೋಡಿ. ಯಾವ್ದು ಏನೇನು ಕ್ವಶನ್ ಬೇಕು. ಕೆಲವರು ಹೇಳ್ತಾರೆ, ಸರ್ ಏನಿದು ಸರ್ ಈ ಥರ ಇದೆ, ಎಷ್ಟು ಲಾಂಗ್ ಆಗಿದೆ, ಇದನ್ನ ಓದೋ ಬದಲು ನಾನು ನೋಟ್ಸೇ ಓದ್ಬಿಡ್ಬೋದಲ್ಲ ಸರ್, ಎಷ್ಟು ಲಾಂಗ್ ಕೊಟ್ಟಿದ್ದೀರಾ ಸರ್ ಅಂತ. ಓಕೆ, ನೀವು ಇದೆಲ್ಲ ತುಂಬ ಲಾಂಗ್ ಆಗಿದೆ, ಬಟ್ ಈ ಥರ ಎಲ್ಲ ನಿಮ್ಗೆ ಸಿಗಲ್ಲ. ಈ ಥರ ಕ್ವಶನ್ಸ್ ಇದೇ ಆನ್ಸರ್ ಬರೀಬೇಕು, ಯಾವ ಥರ ಕೇಳಿ ಹಿಂಗೆ ಬರೀಬೇಕು. ಕ್ರಿಟಿಕಲಿ ಎಕ್ಸಾಮ್ ಏನಂದ್ರೆ ಏನೋ ಇದಕ್ಕೆ ಕಂಪೇರ್ ಮಾಡಿ ಅಂದರೆ ಹೆಂಗೆ ಬರೀಬೇಕು, ಇದು ಸಂಯುಕ್ತವಲ್ಲ ಅರೆ ಸಂಯುಕ್ತವಲ್ಲ ಅಂದರೆ ಕೇಳಿದ್ರೆ ಯಾವ ಥರ ಆನ್ಸರ್ ಬರೀಬೇಕು ಅಂತ. ಈ ಥರ ಎಲ್ಲೂ ಯಾವ ಬುಕ್ಸಲ್ಲಿ ಯಾವ ನೋಟ್ಸಲ್ಲೂ ಇಲ್ಲ. ಅದನ್ನೆಲ್ಲ ಇದರ ಡಿಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ದಟ್ ಈಸ್ ಫಾರ್ ಶೋರ್. ದಿಸ್ ಇಂಗ್ಲೀಷ್ ಮೀಡಿಯಮ್, ನಾನು ಕನ್ನಡ ಮೀಡಿಯಮ್ ತೋರಿಸ್ತೀನಿ. ಇದು ಕನ್ನಡ ಮೀಡಿಯಂವರೆಗೂ ಅಷ್ಟೇ. ಸಂವಿಧಾನ ಒಂದು ರಾಷ್ಟ್ರದ ಸರ್ವೋಚ್ಚ ಕಾನೂನು, ಮೂಲಭೂತ ಕಾನೂನು ಆಗಿದೆ. ಇದು ಸರ್ಕಾರದ ರಚನೆ, ಅಧಿಕಾರ, ಪ್ರಜೆಗಳ ಹಕ್ಕು ಹಾಗೂ
ಕರ್ತವ್ಯವನ್ನು ವಿವರಿಸುತ್ತದೆ. ಭಾರತ ಸಂವಿಧಾನವು ಪ್ರಪಂಚದಾದ್ಯಂತ ಇರುವ ಹಲವು ಸಂವಿಧಾನಗಳ ಅತ್ಯುತ್ತಮ ಅಂಶವನ್ನು ಅಳವಡಿಸಿಕೊಂಡು ಇದು ರಚನೆ ಆಗಿದೆ. ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ಇನ್ನೊಂದು ವಿಡಿಯೋದಲ್ಲಿ ನಾನು ಈ ತರ ಆನ್ಸರ್ ಕೊಟ್ಟು ಪ್ರತಿ ಕ್ವಶನ್ಸ್ಗೂ ನಾನು ಆನ್ಸರ್ ಕೂಡ ಬರ್ತೀನಿ. ಇದು ಇಂಟ್ರೊಡಕ್ಷನ್, ಇದು ಲಕ್ಷಣಗಳು, ಇದು ವಿಶಾಲವಾಗಿದೆ, ನಮ್ಯ ಮತ್ತೆ ಇದಾಗಿದೆ, ಇದನ್ನು ಚೇಂಜ್ ಮಾಡ್ಬೋದು ಬೇಕು ಅಂದಾಗ. ಫುಲ್ ರೆಜಿಡ್ ಕೂಡ ಆಗಿದೆ, ಕೆಲವು ಟೈಮ್ ಅದು ರೆಜಿಡ್ ಕೂಡ ಆಗಿದೆ, ಚೇಂಜ್ ಮಾಡೋಕ್ಕಾಗಲ್ಲ ಕೆಲವನ್ನ. ಅದೇ ತರ ನಿಮ್ಗೆ ಸಿಂಪಲ್ ಎಕ್ಸ್ಪ್ಲೇನ್, ಇದೆಲ್ಲ ನಿಮ್ಗೆ ಎಕ್ಸಾಂಪಲ್ ಬರೀರಿ ರಬ್ಬರ್ ಪ್ಲೇಸ್ ಅಂತಲ್ಲ, ನಿಮ್ಗೆ ಅರ್ಥ ಆಗಲಿ ಅಂತೆಲ್ಲ ಕೊಟ್ಟಿದ್ದೀನಿ. ಒಂದು ರಬ್ಬರ್ ಬ್ಯಾಂಡ್ ಸುಲಭವಾಗಿ ಎಳೆಯಬಹುದು, ಆದರೆ ಕಬ್ಬಿಣದ ಸರಳನ್ನು ಬಗ್ಗಿಸಲು ಕಷ್ಟವಾಗಿರುತ್ತೆ. ನಮ್ಮ ಸಂವಿಧಾನವು 2 ಲಕ್ಷಣಗಳು, ಇದು ನಿಮಗೆ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್. ಈ ತರ ಎಲ್ಲ ಪ್ರತಿಯೊಂದಕ್ಕೂ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದೀವಿ, ಪ್ರತಿಯೊಂದಿಗೂ ಎಕ್ಸಾಂಪಲ್ ವಿವರಣೆ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದೀವಿ. ಮೂಲಭೂತ ಕರ್ತವ್ಯಗಳಿಂದ ರಾಜನಿರ್ದೇಶನ ತತ್ವಗಳೆಂದರೇನು, ಹೇಗಿರುತ್ತೆ, ಏನದು, ಒಂದು ಆಡಳಿತಾತ್ಮಕ ಯಂತ್ರ ಸರಳವಾಗಿ ಚಲಿಸಲು ಕಲ್ಲಿನ ರಾಜ್ಯವನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಈ ತತ್ವವನ್ನು ಪಾಲಿಸಲೇಬೇಕು. ಈ ತತ್ವಗಳು ಇದು ಮೂಲಭೂತ ಹಕ್ಕುಗಳ ತರ, ಇದು ಕಡ್ಡಾಯ ಅಲ್ಲ. ಓಕೆ, ತರ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೀವಿ. ಸೊ ಪ್ರತಿಯೊಂದಕ್ಕೂ ಆನ್ಸರ್ ಬರ್ದು. ಇದು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ತುಂಬ ಪ್ರಾಬ್ಲಮ್. ಏನಂತ ಯಾವ ತುಂಬ ಪ್ರಾಬ್ಲಮ್ ಬಿಡಿ ಅವ್ರಿಗೆ, ಯಾಕೆಂದರೆ ನೋಟ್ಸ್ ಸಿಗಲ್ಲ, ಏನೇನು ಕಷ್ಟಪಡ್ತಾರೆ. ಸರ್ ಇಂಗ್ಲೀಷ್ ನೋಟ್ಸ್ ಸಿಗುತ್ತೆ ಸರ್, ಕನ್ನಡ ಎಲ್ಲೂ ಸಿಗ್ತಿಲ್ಲ ಅಂತ. ಎಲ್ಲ A to Z ಎಲ್ಲ ಇದೆ ನೋಡಿ, ಫುಲ್ ಪರ್ಫೆಕ್ಟ್ ಆಗಿದೆ ಆನ್ಸರ್. ಇದಕ್ಕಿದೆ ಆನ್ಸರ್, ಇದಕ್ಕಿದೆ ಕೇಸ್ಲಾ, ಇದಕ್ಕಿದೆ ಹಿಂಗೆ ಬರೀಬೇಕು. ಬೇರೆ ಕೇಸ್ಲಾ ಬೇಕಾ, ಕೇಶವನಂದ ಭಾರತ ತುಂಬ ಫೇಮಸ್ ಕೇಸ್ಲಾ, ಎಲ್ಲ ಕೇಸ್ಲಾ ಏನು ಬರೀಬೇಕು, ಇದಕ್ಕೆ ಆನ್ಸರ್ ಇರಬೇಕು. ಫುಲ್ಲು ಲಾಂಗ್ ಆನ್ಸರ್ ಬರೀಬೇಕಾ, ನೀವು 10 ಪೇಜ್ 20 ಪೇಜ್ ಬರೀತಾರೆ, ಕೆಲವೊಂದು 40 ಪೇಜ್ 50 ಪೇಜ್ ಬರೀಬೇಕು ಎಕ್ಸಾಮಲ್ಲಿ. ಸರ್ ನನಗೆ ಲಾಂಗ್ ಆನ್ಸರ್ ಬೇಕು, ತುಂಬ ಜಾಸ್ತಿ ಮಾರ್ಕ್ಸ್ ಸಿಗಬೇಕು ಅಂತಾರಲ್ಲ ಅವ್ರಿಗೆ ಇದು ಆ್ಯಕ್ಚುಲಿ. ಓಕೆ, ನನಗೆ ಶಾರ್ಟಾಗಿ ಕೊಡಿ ಸರ್, ಶಾರ್ಟಾಗಿ ತುಂಬ ಸಿಂಪಲಾಗಿ ಕೊಡಿ, ನನಗೆ ಓದೋಕ್ಕಾಗಲ್ಲ ಇಷ್ಟೊಂದು ಅನ್ನೋರಿಗೆ ಬೇರೆ ಇನ್ನೊಂದು ನೋಟ್ಸ್ ಇದೆ, ಅದನ್ನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ, ಡೋಂಟ್ ವರಿ. ಅದು ಬೇರೆಯವ್ರಿಗೆ ಇದೆಲ್ಲ ಹೆವಿ ಓದ್ತೀನಿ ನಾನು, ಸರ್ ನನಗೆ ಕೇಸ್ಲಾ ಕೊಡಿ ಸರ್ ಅನ್ನೋರಿಗೆ ಈ ಥರ ನೋಟ್ಸ್. ಓಕೆ, ಇದು ಹಿಂಗೆ ಅದು ಇಂಗ್ಲೀಷ್ ಮೀಡಿಯಂ, ಇದು ಕನ್ನಡ ನೋಡಿ ಎಲ್ಲ ಇದೆ, ಫುಲ್ A to Z. ನಾನು ಏನು ತೋರಿಸ್ತಿದ್ದೆಲ್ಲ ಫುಲ್ ನಿಮಗೆ ಡೆಮೋ ತೋರಿಸ್ತಿರೋದು, ಡೆಮೋ ಅಲ್ಲ ಫುಲ್ ನೋಟ್ಸೇ ತೋರಿಸ್ತಿರೋದು. ಇದೇ ಥರ ಎಲ್ಲ ಸಬ್ಜೆಕ್ಟ್ಗೂ ನಮ್ಮ ಹತ್ರ ನೋಟ್ಸ್ ಇದೆ. ಓಕೆ, ನಮ್ಗೆ ತುಂಬ ಖುಷಿಯಾಗಿದೆ ಅಲ್ವಾ ಇದೆಲ್ಲ ನೋಡಿ. ಏನು ಸರ್ ಎಲ್ಲ ಫುಲ್ ಪ್ರಿಪೇರ್ ಮಾಡಿ ನೋಡಿ, ನಿಮಗೆಲ್ಲ ಸಿಗುತ್ತೆ, ಯಾರೋ ಕೈಲಿ ಬರ್ದಿರೋದೆಲ್ಲ ಸಿಕ್ಬಿಡುತ್ತೆ, ಅದೆಲ್ಲ ಓದೋಕ್ಕಾಗಲ್ಲ. ಫುಲ್ ಪರ್ಫೆಕ್ಟಾಗಿ ಪ್ರಿಂಟ್ ಮಾಡಿ ನಮ್ಮ ಟೀಮ್ ಎಲ್ಲ ಹಾರ್ಡ್ ವರ್ಕ್ ಮಾಡಿ ನೈಟ್ 2-3 o'clock ಎಲ್ಲ ಕೆಲಸ ವರ್ಕ್ ಮಾಡಿ ಇದೆಲ್ಲ ಪ್ರಿಪೇರ್ ಮಾಡಿದ್ದೀವಿ. ಸೊ ನಿಮ್ಮ ಯೂಟಿಲೈಸ್ ಮಾಡ್ಕೊಳ್ಳಿ. ಇಲ್ಲ ನೀವೇ ಓನಾಗಿ ಮಾಡ್ತೀನಿ ಅಂದ್ರೆ ಮಾಡ್ಕೊಂಡು ನೀವೇ ಓದ್ಕೊಳ್ಳಿ. ಯಾರು ಓದೋಕ್ಕಾಗಲ್ಲ, ನನಗೆ ಸರ್ ನನಗೆ ಟೈಮೇ ಇಲ್ಲ, ನಾನು ಫೇಲ್ ಆಗೋಗ್ಬಿಟ್ಟಿದ್ದೀನಿ ಸರ್, ತುಂಬ ಸಲ ಬರೆಯೋಕೆ ಆಗ್ತಿಲ್ಲ ಸರ್, ಈ ಫುಲ್ ಬಿಸಿ ಸರ್, ನಾನು ಅದೆಲ್ಲ ಬರ್ಕೊಂಡು ಕೂತ್ಕೊಂಡ್ರೆ ನಂಗೆ ಟೈಮ್ ಎಲ್ಲಿದೆ ಸರ್ ನನಗೆ ಅನ್ನೋರೆಲ್ಲ ಅದನ್ನು ತಗೊಂಡು ಯೂಸ್ ಮಾಡ್ಕೊಂಡು ಎಕ್ಸಾಮ್ ಪಾಸ್ ಆಗಿ. ಆಲ್ ದ ಬೆಸ್ಟ್. ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ನಾವು ತುಂಬ ಲೇಜಿ ಪೀಪಲ್ ಇರ್ತಾರೆ, ಇಲ್ಲ ತುಂಬ ಬಿಸಿ ಪೀಪಲ್ ಇರ್ತಾರೆ, ಆ ಥರದವ್ರಿಗೆ ಇನ್ನೊಂದು ಥರ ನೋಟ್ಸ್ ಮಾಡಿದ್ದೀವಿ. ಸೇಮ್ ಕ್ವಶನ್ ಆನ್ಸರ್ ಮಾತ್ರ ಡಿಫ್ರೆಂಟಾಗಿ ಶಾರ್ಟ್ ಸ್ವೀಟಾಗಿ ಕೊಟ್ಟಿದ್ದೀವಿ. ನಮ್ಮ ಮೇನ್ ಇಂಟೆನ್ಷನ್ ನೀವು ಎಕ್ಸಾಮ್ ಪಾಸ್ ಆಗಬೇಕು ಅಂತ ಅಷ್ಟೇ, ಇನ್ನೇನಿಲ್ಲ. ಓಕೆ, ಇನ್ನೊಂದು ಐ ವಿಲ್ ಶೋ ಯು ಇನ್ ದಟ್ ಇನ್ ಆಲ್ಸೋ ಇನ್ ನೆಕ್ಸ್ಟ್ ವಿಡಿಯೋ. ಇದೇನಿದು ಕ್ವಶನ್. ಓಕೆ, ಅಲ್ಲಿ ಆಲ್ಸೋ ಬ್ಲಾಗ್ನ ತೋರಿಸೇ ಬಿಡ್ತೀನಿ ನೋಡಿ ಇದೇ ವಿಡಿಯೋದಲ್ಲಿ. ಈ ಥರ ಎಲ್ಲ ಬ್ಲಾಗ್ಸ್ ಎಲ್ಲ ಮಾಡಿದ್ದೀವಿ ನೋಡಿ ನಾವು. ಅಂದರೆ ಈ ಕ್ವಶನ್ಸ್ಗೆ ಏನು ಸೆಕ್ಷನ್ ಬರೀಬೇಕು ಅಂತ, ಏನು ಆರ್ಟಿಕಲ್ ಬರೀಬೇಕು ಅಂತ, ಈ ಆರ್ಟಿಕಲ್ನ ಬರೀಬೇಕು. ಈ ಕ್ವಶನ್ಸ್ಗೆ ಬ್ಲಾಕ್ 1 ಈ ಕ್ವಶನ್ಸ್ ಬರೀಬೇಕು, ಬ್ಲಾಕ್ 2 ಇದರಲ್ಲೇನು ಎಕ್ಸ್ಪ್ಲನೇಷನ್, ಮೆಮೊರಿ ಟ್ರಿಕ್ಸ್. ಓಕೆ, ಮೆಮೊರಿ ಟ್ರಿಕ್ಸ್ ನಾವು ಹೆಂಗೆ ನೆನಪಿಟ್ಕೊಳ್ಬೇಕು ಅಂತ. ಈಗ ಸೆಕ್ಷನ್ 12 ಬಂದ್ಬಿಡ್ತು. ಸೆಕ್ಷನ್ 12 ಹೆಂಗ್ ನೆನಪಿಟ್ಟು ಸರ್ ನೀವು ಹೇಳ್ತೀರ, ಆರ್ಟಿಕಲ್ ಬಂದ್ಬಿಡ್ತು. ಓಕೆ, ಅನುಚ್ಛೇದ 12 ರಾಜ್ಯ 12 ಹೆಂಗ್ ಸರ್ ಹೆಂಗ್ ನೆನಪಿಟ್ಕೊಳ್ಳೋದು ಸರ್ ಅಂತ, ಅದಕ್ಕೂ ಟ್ರಿಕ್ಸ್ ಕೊಟ್ಬಿಟ್ಟಿದ್ದೀವಿ ನೋಡಿ. ಇನ್ನೇನು ಕೊಡಬೇಕು ಅಂತ ಇನ್ನೇನು ಮಿಕ್ಸೇ ಇಲ್ಲ. ನಾವು ನೀವು ತಗೊಂಡು ಹಿಂಗೆ ನೋಡ್ಬಿಟ್ಟು ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇರ್ಬೇಕಷ್ಟೇ. ನಾವೇನೇ ಲೀವ್ ಬಿಟ್ಟೇ ಇಲ್ಲ. 1-2 ಸೇರಿ ಒಟ್ಟು ರಾಜ್ಯಗಳ ಫೆಡರೇಷನ್ ಶುರು. ರಾಜ್ಯ ಅಂದ್ರೆ ಏನು, ರಾಜ್ಯದ ಡೆಫಿನೇಷನ್ ಶುರು. 1-2 ಸೇರಿ ಒಟ್ಟು ರಾಜ್ಯಗಳ ಡೆಫಿನೇಷನ್ ಶುರು. ರಾಜ್ಯದ ಡೆಫಿನೇಷನ್ ಹೆಂಗೆ ಇದನ್ನ ಹೇಳುತ್ತೆ. 1-2 ಅಂತ ಇದನ್ನ ಬರ್ದು ಇವಾಗ ಎಕ್ಸಾಮ್ ಬರೀರಿ ಅಂತಲ್ಲ, ನಿಮ್ಗೆ ಒಂದ್ಸಲ ಇನ್ನೊಂದು ಟ್ರಿಕ್ಸ್ ಬೇಕಲ್ಲ ನೆನಪಿಟ್ಕೊಳ್ಳೋದಕ್ಕೋಸ್ಕರ, ಅದಕ್ಕೋಸ್ಕರ ನಾವು ಇದನ್ನ ಪ್ರಿಪೇರ್ ಮಾಡಿದ್ದೀವಿ. ಇವಾಗ ಎಕ್ಸಾಮ್ ಇದನ್ನೇ ಬರೆದು ಬಿಟ್ಟಿರೋ. ನೆಕ್ಸ್ಟ್ ಇನ್ನು ಆರ್ಟಿಕಲ್ 13 ಹೆಂಗೆ ನೆನಪಿಟ್ಕೊಳ್ಳೋದು ಸರ್. 13 ಅಂದ್ರೆ ಅನ್ಲಕ್ಕಿ ನಂಬರ್ ತಾನೆ. ಈ 13 ನಂಬರ್ ಅನ್ಲಕ್ಕಿ. ಅದಕ್ಕೆ ನೀವೇನಾದ್ರೂ ಸಂವಿಧಾನಕ್ಕೆ ವಿರುದ್ಧವಾಗಿ ಏನಾದ್ರು ಮಾಡೋದಕ್ಕೆ ಹೋದ್ರೆ, ಹಾಗಾಗಿ ಕೆಟ್ಟ ಕಾನೂನುಗಳಿಗೆ ಇದು ವಾಯ್ಡ್ ಮಾಡುತ್ತೆ ಅಷ್ಟೇ. ಯಾವ್ದಾರ ಕಾನೂನು ತಗೊಬಂದ್ಬಿಟ್ರು, ಓಕೆ ಯಾರು ಲೇಡೀಸ್ ಯಾರು ಕೆಲಸನೇ ಮಾಡಬಾರ್ದು, ಜನರು ಮನೆಯಿಂದ ಹೊರಗಡೆ ಬರಬಾರ್ದು, ಈ ಥರ ಎಲ್ಲ ಕಾನೂನು ತಗೊಂಡ್ಬಿಟ್ರೆ ಇದು ಈ ಆರ್ಟಿಕಲ್ ಅಂಡರಲ್ಲಿ ಕೋರ್ಟು ಅದನ್ನ ವಾಯ್ಡ್ ಮಾಡುತ್ತೆ. ಅಂದ್ರೆ ಲಾನೇ ತೆಗೆದಾಕ್ಬಿಡುತ್ತೆ. ಈಗ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಏನೋ ಕಾನೂನು ತಗೊಂಡು ಅದು ಫಂಡಮೆಂಟಲ್ ರೈಟ್ಸ್ಗೆ ವೈಲೇಟ್ ಆಗಿದೆ, ಈಗ ಮೋದಿನೇ ಏನೋ ಕಾನೂನು ತಂದ್ಬಿಟ್ರು, ಇದು ಲಾ ಪ್ರಕಾರ ಸರಿ ಇಲ್ಲ, ಫಂಡಮೆಂಟಲ್ ರೈಟ್ಸ್ ಸರಿ ಇಲ್ಲ ಅಂದಾಗ ಈ ಆರ್ಟಿಕಲ್ ಅಲ್ಲಿ ಅದನ್ನ ವಾಯ್ಡ್ ಮಾಡ್ತಾರೆ. ವಾಯ್ಡ್ ಅಂದ್ರೆ ಅದನ್ನ ಶೂನ್ಯ ಮಾಡ್ತಾರೆ ಕೋರ್ಟು. ಅದಕ್ಕೆ ಇದು ಅನ್ಲಕ್ಕಿ ನಂಬರ್ ಅಂತ ನೆನಪಿಟ್ಕೋಬೇಕು, ನಿಮ್ಮ ಮೈಂಡ್ ಬರ್ಬೇಕು ಅದು. ಸೊ ಇದೆಲ್ಲ ಪ್ರಿಪೇರ್ ಮಾಡಿ, ನಿಮ್ ತರ ಎಲ್ಲೂ ಸಿಗಲ್ಲ. ಓಕೆ, ನಿಮ್ಗೆ ಎಲ್ಲಿ ಹುಡ್ಕಿದ್ರು ಸಿಗಲ್ಲ. ಆರ್ಟಿಕಲ್ 14 ಹಿಂಗ್ ತಿಳ್ಕೊಳ್ಳೋದಪ್ಪ. 14 ಕಾನೂನಿನ ಮುಂದೆ ಎಲ್ಲ ಸಮಾನತೆ. ಸರ್ ಹೆಂಗ್ ಸ್ವಲ್ಪ ನೆನಪಿಟ್ಕೊಳ್ಳೋದು. 14, 12, 25, 55 ಎಷ್ಟೆಷ್ಟು ಇದೆ ಸರ್.
ಹೆಂಗ್ ಸರ್ ನೆನ್ಪಿಟ್ಕೊಳ್ಳೋದು? ಅದಕ್ಕೂ ಟ್ರಿಕ್ಸ್ ಇದೆ ನೋಡಿ. 1 ಮತ್ತು 4 ಬೆರಳು ಸೇರಿದ್ರೆ ಮುಷ್ಟಿ, ಎಲ್ಲರೂ ಸಮಾನರು. ಅಷ್ಟೇ ಸಿಂಪಲ್. ಈ ಥರ ಎಲ್ಲ ನೆನ್ಪಿಟ್ಕೊಂಡೋಗಿ ಒಂದ್ಸಲ ಹಂಗೆ ಕ್ಲೋಸ್ ಯುವರ್ ಐಸ್ ಅಂಡ್ ರಿಮೆಂಬರ್, ಯು ವಿಲ್ ಗೆಟ್ ದ ಆನ್ಸರ್, ಯು ವಿಲ್ ಗೆಟ್ ಇದನ್ನೆಲ್ಲ ಟ್ರಿಕ್ಸ್ ನೆನ್ಪಿಟ್ಕೊಂಡ್ರೆ ಸಾಕು. ಆರ್ಟಿಕಲ್ 19(1)D ಇದೆಲ್ಲ, ಇದು ನಿಂಗೆ ಅನ್ಬೇಕು. ಡಿ ಅಂದರೆ ಡ್ರೈವ್ ಮಾಡೋದು ಅಂತ ಹೇಳಿ, ಡ್ರೈವ್ ಮಾಡೋದು ಅಂತ. ಭಾರತಕ್ಕೆ ಹೋದ್ರೆ ಡ್ರೈವ್ ಮಾಡ್ಬೋದು, ಅಂದರೆ ಭಾರತದಂತ ಮುಕ್ತ ಸಂಚಾರ ಮಾಡ್ಬೋದು. ಇದು ಡಿ ಸರ್ ಹಿಂಗೆ ಇಟ್ಕೊಳ್ಳೋದು ಸರ್. 1 ಆಯಿತು, 2 19 ಆಯಿತು, 1 ಆಯಿತು, ಈಗ ಡಿ ಬೇರೆ ಇದೆಯಲ್ಲ ಸರ್, ಡ್ರೈವ್ ಅಂತ. ಡಿ ಅಂದರೆ ಡ್ರೈವ್ ಅಂತ. ಆ ಥರ ಈ ಥರ ಎಲ್ಲ ನಾವು ನಿಮಗೆ ಹೆಲ್ಪ್ ಮಾಡಿದ್ದೀವಿ. ಓಕೆ, ಈ ಅಂದರೆ ಎಸ್ಟೇಟ್ ಅಂತ. ಆ್ಯಕ್ಚುಲಿ ಈ ಅಂದರೆ ಎಸ್ಟೇಟ್ ಅಲ್ಲ, ನಾವು ನಿಮಗೆ ಹೆಲ್ಪ್ ಮಾಡಲಿ ಅಂತ ಏನನ್ನ ಹುಡುಕಿ ಸರ್ಚ್ ಮಾಡಿ ನಿಮಗೆ ಕೊಡ್ತಾ ಇರೋದು. ಓಕೆ, ಎಸ್ಟೇಟ್ ಅಂದರೆ ಏನು? ಸೈಟು, ಜಾಗ. ನೀವು ಪರ್ಚೇಸ್ ಮಾಡ್ತಿರಲ್ಲ ಜಾಗನ, ಎಲ್ಲಿ ಬೇಕಾದ್ರೂ ಪರ್ಚೇಸ್ ಮಾಡ್ರಪ್ಪ ಅಂತ ಈ ಆರ್ಟಿಕಲ್ ಹೇಳುತ್ತೆ. ಎಲ್ಲಿ ಬೇಕಾದ್ರೂ ಪರ್ಚೇಸ್ ಮಾಡಿ ಅಂತ. 2 ಕಣ್ಣು 1 ಪ್ರಾಣ ಅಂದರೆ ಆರ್ಟಿಕಲ್ 21. ಪ್ರಾಣ ಉಳಿಸ್ಕೊಳ್ಳೋ ಹಕ್ಕು ನಿಮಗಿದೆ. ಇದೇ ಥರ ನಾವು ಎಲ್ಲ ಸೆಕ್ಷನ್ಗೂ ಎಲ್ಲ ಕ್ವಶನ್ಸ್ಗೂ ಕ್ವಶನ್ ವೈಸ್ ಕೊಟ್ಟಿದ್ದೀವಿ. ನಾವು ನೀವು ಎಕ್ಸಾಮಲ್ಲಿ ಪಾಸ್ ಆಗಬೇಕು ಅಷ್ಟೇ ನಮಗೆ ಮೇನ್ ಇಂಟೆನ್ಷನ್. ಸೊ ನಾವು ಕ್ವಶನ್ ವೈಸು ಎಲ್ಲದಕ್ಕೂ ಹೆಂಗೆ ನೆನ್ಪಿಟ್ಕೊಳ್ಳೋದಕ್ಕೆ ಸೆಕ್ಷನ್ಗಳನ್ನ ಅಂತ ಈ ಪ್ರತಿ ಕ್ವಶನ್ಸ್ಗೂ ಇಂಪಾರ್ಟೆಂಟ್ ಕ್ವಶನ್ಸ್ ನಾವೆಲ್ಲ ಸಿಕ್ಕಾಬಿಟ್ಟು ಏನೇನು ಬೇಕು ಅದೆಲ್ಲ ಕೊಡಲ್ಲ. ಇಂಪಾರ್ಟೆಂಟ್ ಕ್ವಶನ್ ಅಷ್ಟೇ. ಈ ಕ್ವಶನ್ಸ್ಗೆ ಈ ಆರ್ಟಿಕಲ್ ಬರೀಬೇಕು ನೀವು ಅಷ್ಟೇ. ಏನೇಳಿ ಈ ಕ್ವಶನ್ಸ್ಗೆ ಈ ಆರ್ಟಿಕಲ್ ಎಕ್ಸಾಮ್ ಬರೀಬೇಕು. ಇಷ್ಟೇ, ಏನೇನು ಬರೆಯೋಕೆ ಏನೇನು ಬರೆಯ ಸರ್. ಈ ಕ್ವಶನ್ಗೆ ರಿಯಲ್ ಆಗಿ ಏನು ಹೇಳ್ಕೊಡಲ್ಲ ಸರ್. ಫುಲ್ಲು ಕ್ಲಾಸಲ್ಲಿ ಏನೇನೋ ಫುಲ್ ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್. ಎಕ್ಸಾಮ್ಗೆ ಹೆಂಗೆ ಬರೆಯೋದು ಅಂತ ಹೇಳ್ಕೊಡೋದಿಲ್ಲ ಸರ್. ತಾಲೇನೆ ಕೆಡ್ಸ್ಕೊಬೇಡಿ. ಇದನ್ನ ಮೆಟೀರಿಯಲ್ ತಗೊಳ್ಳಿ, ಪಾಸ್ ಆಗಿ ಅಷ್ಟೇ. ಇನ್ನು ಮತ್ತೆ ಎಕ್ಸ್ಪ್ಲನೇಷನ್ ಹೆಂಗೆ ಈ ಆರ್ಟಿಕಲ್ ಬರೀತೀರ, ಅದ್ರ ಎಕ್ಸ್ಪ್ಲನೇಷನ್ ಹೆಂಗೆ ಸರ್, ಅದೇನೋ ಅರ್ಥನೇ ಆಗಲ್ಲ ಸರ್. ನಮ್ಮ ಮಾಸ್ಟ್ರು ಲೆಕ್ಚರ್ ಇದಾಗಲ್ಲ ಸರ್, ಏನು ಎಕ್ಸಾಂಪಲ್ಲೇ ಕೊಡಲ್ಲ, ಸುಮ್ಮನೆ ಏನೋ ಹೇಳ್ಕೊಂಡು ಹೋಗ್ಬಿಡ್ತಾರೆ ಸರ್. ಯಾಕೆ ತಲೆ ಹೇಳ್ಕೊಳ್ಳಿ? ಎಕ್ಸಾಂಪಲ್ ನೋಡಿ, ಯುವಕರು ಸಂಘ ಕಟ್ಟಿಕೊಂಡು ಶಾಂತಿಯುತ ಪ್ರತಿಭಟನೆ ಮಾಡುವುದು, ಸ್ವತಂತ್ರದ ಹಕ್ಕು, ನಾಗರಿಕರಿಗೆ ಮಾತು, ಸಂಚಾರ, ಸಂಘಟನೆ ಸೇರಿದಂತೆ 6 ಮೂಲಭೂತ ಹಕ್ಕುಗಳನ್ನು ಒದಗಿಸಿದೆ. ಈಗ ವಾಕ್ ಸ್ವತಂತ್ರ, ಅಭಿವ್ಯಕ್ತಿ ಸ್ವತಂತ್ರ, ಈ ಥರ ಎಲ್ಲ ಏನು ಬೇಕು ಎಲ್ಲ ಇದೆ. ಎಲ್ಲ ಎಲ್ಲ ಯೂನಿಟ್ದು ಇದೆ. ಇನ್ನು ಕೇಸ್ ಲಾ ಬಂದ್ಬಿಟ್ರು. ಓಕೆ ಸರ್, ಏನೇನು ಎಕ್ಸ್ಪ್ಲೇನ್ ಮಾಡಿಬಿಟ್ರಿ ಸರ್. ಕೇಸ್ ಲಾ ಸರ್ ಹೆಂಗೆ ಬೆಳ್ಕೊಳ್ಳೋದು ಸರ್? ಕೇಸ್ ಲಾ ಬರೀದೇನೆ ಫೇಲ್ ಆಗಿಬಿಟ್ಟಿದ್ದೀನಿ ಸರ್ ಅಂತಾರೆ ನಮ್ಮ ಸೀನಿಯರ್ಸ್ ಕೇಳಿ ಹೋಗ್ಬಿಟ್ಟು. ಇನ್ನು ಲ್ಯಾಟಿನ್ ವರ್ಡು ಇದೇನೋ ಬೇಸಿಕ್ ಸ್ಟ್ರಕ್ಚರ್ ಅಂತೆ. ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅಂದ್ರೆ ಏನು? ಇದನ್ನ ಹೆಂಗೆ ಪ್ರೊನೌನ್ಸ್ ಮಾಡೋದೇ ಗೊತ್ತಾಗ್ತಿಲ್ಲ ಸರ್. ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅಂತ ಫುಲ್ ಪ್ರೊನೌನ್ಸಿಯೇಷನ್ ಕೂಡ ಬರೆದು ಬಿಟ್ಟು ಇನ್ನೇನು ಕೊಡ್ಬೇಕು ಹೇಳಿ. ಸಂವಿಧಾನದ ಮೂಲ ಅಡಿಪಾಯವನ್ನು ಸಂಸತ್ತು ನಾಶಪಡಿಸುವಂತಲ್ಲ, ಇದು ನಿಯಮ. ಫೌಂಡೇಶನ್ ಹೊಡೆದರೆ ಮನೆ ಬೀಳುತ್ತೆ, ಸಂವಿಧಾನವು ಹಾಗೆ. ಅದೇ ತರ ಬೇಸಿಕ್ ಟ್ರಿಕ್ಸ್ ಹೆಂಗೆ ನೆನ್ಪಿಟ್ಕೊಳ್ಳೋದು, ಲ್ಯಾಟಿನ್ ವರ್ಡ್ಸ್ ಕೂಡ ಬರ್ತವೆ ಕೆಲವು ಟ್ರಿಕ್ಸ್, ಅದನ್ನೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಇನ್ನು ಪ್ರಕರಣಗಳು, ಈ ಪ್ರಕರಣಗಳು ಸರ್ ಏನೋ ಕೇಸ್ ಲಾ ಬರೀಬೇಕಂತೆ ಸರ್. ಕೇಸ್ ಲಾ ಹೇಳ್ತೀನಿ, ಕೇಸ್ ಲಾ ಬರೀದೇ ಫೇಲ್ ಮಾಡ್ಬಿಡ್ತಾರೆ ನಿಮ್ಮನ್ನ. ಸರಿಯಾಗಿ ಎಲ್ಲ ಸರಿಯಾಗಿ ಬರ್ದಿಲ್ಲ ಅಂದ್ರೆ ಕೇಸ್ ಲಾ ಬರೆದ್ರೆ ನೀವು ಫೈಲ್ ಮಾಡ್ಬಿಡ್ತಾರೆ. ಸೊ ಕೇಸ್ ಲಾ ವೆರಿ ಇಂಪಾರ್ಟೆಂಟ್. ನಾನು ಮೊದಲು ಹೇಳ್ತೀನಿ, ಕೇಸ್ ಲಾ ಬರೀಲೇಬೇಕು ನೀವು. ಅಟ್ಲೀಸ್ಟ್ ಅದು ಏನು ಇಂಪಾರ್ಟೆಂಟ್ ಎಲ್ಲ ಕೊಡ್ತೀನಿ ನಾನು, ಬಟ್ ಕೇಸ್ ಲಾ ಕಂಪಲ್ಸರಿ ನೀವು ಬರೀಲೇಬೇಕು ಕೇಸ್ ಲಾನ ಎಕ್ಸಾಮ್ ಅಲ್ಲಿ. ಸರ್ ಕೇಸ್ ಲಾ ಬರೀಬೇಕು ಅಂತೀರಿ, ನೆನಪಿಟ್ಕೊಳ್ಳೋದು ಹೆಂಗೆ ಸರ್? ಏನನ್ನ ಹೇಳ್ತೀರಾ ನೀವು ಅಂತ ಹೇಳ್ತೀರಾ. ಅದಕ್ಕೂ ಟ್ರಿಕ್ಸ್ ಕೊಟ್ಬಿಟ್ಟಿದ್ವಿ ಹೆಂಗ್ ನೆನಪಿಟ್ಕೊಳ್ಳೋದು ಅಂತ. ವೆಸ್ಟ್ ಬೆಂಗಾಳ ಭಾರತ ಒಕ್ಕೂಟ ಏನಿಲ್ಲ, ಬೆಂಗಾಳದ ಆಸ್ತಿ ಕೇಂದ್ರ ಒಕ್ಕೂಟ ಕೈ ಸೇರ್ತು. ಯಾಕೆಂದ್ರೆ ಭಾರತ ಪಕ್ಕ ಸಂಯುಕ್ತ ಆಗಿಲ್ಲ ಅಷ್ಟೇ. ಬಂಗಾಳ ಎಲ್ಲ ಬರೀಬೇಕಾ ಸರ್? ಎಲ್ಲ ಬರೀಬೇಡಿ. ಅಟ್ಲೀಸ್ಟ್ ಪಶ್ಚಿಮ ಬಂಗಾಳ ರಾಜ್ಯ ಕೇಸ್ಲಾ, ಬೊಮ್ಮಾಯಿ ಕೇಸ್ಲಾ, ಈ ಥರನೇ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ. ಏನೇನೋ ಬರೆಯೋದು, ಏನೋ ಕಲ್ತ್ಕೊಳಕ್ ಹೋಗೋದು ಅದೆಲ್ಲ ತಲೆಗೆಡ್ಸ್ಕೊಡಿ. ಇಷ್ಟು ಬರೀರಿ ಮಾರ್ಕ್ಸ್ ಕೊಡ್ತಾರೆ. ಬೊಮ್ಮಾಯಿ ಸರ್ಕಾರ ಬಿದ್ದಾಗ ಫೆಡರಲಿಸಂ ನಮ್ಮ ಮೂಲ ರಚನೆ ಮುಟ್ಬೇಡಿ ಎಂದು ಕೋರ್ಟ್ ಗುಡುಗಿತ್ತು. ಇದರಲ್ಲ ವೆರಿ ಸಿಂಪಲ್ ಆಗಿ ಇನ್ನೂ ಬೇರೆ ತರ ಟ್ರಿಕ್ಸ್ಗಳೆಲ್ಲ ಇದೆ ನಮ್ಮ ಹತ್ರ. ಗೆಲ್ಲದಕ್ಕೂ ಟ್ರಿಕ್ಸ್ ಕೊಟ್ಟಿದ್ದೀವಿ. ಇನ್ನು ಕೇಶವ ಭಾರತಿ ಮತ್ತು ಕೇರಳ ಸರ್ಕಾರ ಹೆಂಗಪ್ಪ ನೆನಪಿಟ್ಕೊಳ್ಳೋದು? ಕೇಶವ ಭಾರತಿ ಬೇರೆ ತಪ್ಪು ಹೇಳ್ತು. ಪೀಠಿಕೆ ಇದು ಏನಾದ್ರು ಪೀಠಿಕೆ ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳ್ತು. ಹೆಂಗ್ ನೆನಪಿಟ್ಕೊಳ್ಳಿ? ಕೇಶವ ಅಂದ್ರೆ ದೇವರು ಹೇಳಿದ ಪೀಠಿಕೆ ಸಂವಿಧಾನ ನಿಜವಾದ ಭಾಗ, ಮೂಲ ಮುಟ್ಬೇಡಿ ಅಂತ. ಸೊ ಈ ತರ ಎಲ್ಲ ಡಿಫ್ರೆಂಟ್ ಏನೋ ಒಂದು ಹುಡುಕಿ ಬೇರು ಗಟ್ಟಿ ಇಲ್ಲ, ಅದಕ್ಕೆ ಪೀಠಿಕೆ ಬೇರು ಬೈ ಕೇಸ್ ಅಂದ್ರೆ ಬೇರು ಗಟ್ಟಿ ಇಲ್ಲ, ಅದಕ್ಕೆ ಏನಿರುತ್ತೆ ಪೀಠಿಕೆ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳ್ತು. ಅಷ್ಟೇ. ಏನೋ ಒಂದು ಟ್ರಿಕ್ಸ್ ಟ್ರಿಕ್ಸ್ ಕಲ್ತ್ಕೊಂಡ್ರೆ ಸಾಕು. ಒಂದು ಟ್ರಿಕ್ಸ್ ಎಲ್ಲಾ ತರ ಟ್ರಿಕ್ಸ್ ಕೊಟ್ಬಿಟ್ಟಿದ್ವಿ. ಹಿಂಗೆ ಜಸ್ಟ್ ಏನೋ ಒಂದು ಟ್ರಿಕ್ಸ್ ಕಲ್ತ್ಕೊಂಡು ಹೋಗ್ಬಿಟ್ರೆ ನೀವು ಎಕ್ಸಾಮ್ ಅಲ್ಲಿ ಡೆಫಿನೆಟ್ಲಿ ಪಾಸ್ ಆಗ್ತೀರಾ, ಡೌಟೇ ಬೇಡ. ಓಕೆ, ಇದೆಲ್ಲ ಟ್ರಿಕ್ಸ್ಗಳು. ಇದು ಕೇಸ್ ಲಾಗ್ ಹೆಂಗೆ, ಲ್ಯಾಟಿನ್ ಪದ ಹೆಂಗೆ, ಏನು ಸೆಕ್ಷನ್ ಬರಬೇಕು, ಯಾವ ಕ್ವಶನ್ಗೆ ಏನು ಸೆಕ್ಷನ್ ಇರಬೇಕು, ಹೆಂಗೆ ಸೆಕ್ಷನ್ ನೆನ್ಪಿಟ್ಕೊಳ್ಳೋದು, ಹೆಂಗೆ ಕೇಸ್ನ ನೆನ್ಪಿಟ್ಕೊಳ್ಳೋದು, A to Z ಎಲ್ಲ ಇದೆ ನಮ್ಮ ಹತ್ರ. ನೀವು ಎಲ್ಲ ಸ್ಟೂಡೆಂಟ್ಸ್ಗೆ ಯಾರು ಕಷ್ಟಪಡ್ತಾ ಇದ್ದೀರಾ, ಯಾರು ಫೇಲ್ ಆಗಿ ತುಂಬ ವರ್ಷ ಅವ್ರು ಪಾಸ್ ಮಾಡೋಕ್ಕಾಗಿಲ್ಲ, ಎಲ್ಲ ಇದು ನೋಟ್ಸ್ ತಗೊಳ್ಳಿ, ಪಾಸ್ ಆಗಿ ಅಷ್ಟೇ. ಓಕೆ, ನೆಕ್ಸ್ಟ್ ವಿಡಿಯೋ ತೋರಿಸ್ತೇನೆ ಹೆಂಗೆ ಈ ಕ್ವಶನ್ಸ್ ಇದೆಲ್ಲ. ಕ್ವಶನ್ಸ್ಗೆ ಶಾರ್ಟ್ ಆನ್ಸರ್ ಕೊಡಿ ಸರ್. ಸ್ವಲ್ಪ ಏನು ಸರ್ ಇದು ತುಂಬ ಲಾಂಗ್ ಆನ್ಸರ್ ಕೊಟ್ಬಿಟ್ಟಿದ್ದೀರಾ ಅಂತ ತುಂಬ ಜನ ಹೇಳ್ತಾರೆ. ಅದಕ್ಕೆಲ್ಲ ಇನ್ನೊಂದು ವಿಡಿಯೋ ಮಾಡಿದ್ದೀನಿ. ಐ ವಿಲ್ ಎಕ್ಸ್ಪ್ಲೇನ್ ಯು. ಓಕೆ, ಥ್ಯಾಂಕ್ ಯು, ಬಾಯ್.